3 ದಿನದಿಂದ ಡ್ಯೂಟಿ ಇಲ್ಲ ಅಂತ ಮನೆಗೆ ಕೂತಿದ್ದ ನನಗೆ ಕಡೆಗೂ ಒಂದು ಡ್ಯೂಟಿ ಬಂತು ಊಟಿಗೆ. ಈ ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾವು ಊಟಿವರೆಗೂ ಜರ್ನಿ ಮಾಡಬೇಕು. ಕಸ್ಟಮರ್ ಅಪಾರ್ಟ್ಮೆಂಟ್ ಹತ್ರ ಬಂದು ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಇಲ್ಲಿಂದ ಹೊರಟು ನಮ್ಮ ಬೇಬಿಗೆ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸಿ ಮೈಸೂರು ರೋಡ್ ರೀಚ್ ಆಗೋ ಅಷ್ಟೊತ್ತಿಗೆ 8 ಗಂಟೆ ಆಗಿತ್ತು. ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಹೊಟ್ಟೆ ಒಳಗಡೆ ಉರಿ ಆಗ್ತಾ ಇತ್ತು. ಇದಕ್ಕೆ ರಾಮಬಾಣ ನಮ್ಮ ರಾಮನಗರ ಹೈವೇ ಅಲ್ಲಿರೋ ರೇಣುಕಾಂಬ ಹೋಟ್ಲು ಬಿಡದಿ ಬಿಸಿ ತಟ್ಟೆ ಇಡ್ಲಿ ಅಂತ ತಿಂತಾ ಇದ್ರೆ ಹಾಗೆ ಸಾಫ್ಟಾಗಿ ಜಾಮೂನ್ ಥರ ಹೋಗ್ಬಿಡುತ್ತೆ. ಇಂಥ ಇಡ್ಲಿ ಕೊಟ್ಟಿದ್ದ ಅಣ್ಣನಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಇಲ್ಲಿಂದ ಟಿಫನ್ ಮಾಡ್ಕೊಂಡು ಹೊರಟೆ. ಈ ಹೈವೇ ಕ್ರಾಸ್ ಮಾಡೋಷ್ಟೊತ್ತಿಗೆ ಒಂದು ಮಿನಿ ಯುದ್ಧಕಾಂಡ ಮಾಡ್ದಂಗೆ ಆಗ್ಬಿಡುತ್ತೆ. ನಾನು ಬಂಡೀಪುರ ರೀಚ್ ಆಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ಬಂಡೀಪುರ ಎಂಟ್ರ್ ಆಗ್ತಿದ್ದಂಗ್ಲೇ ನಮಗೆ ಗಜಪಡೆ ದರ್ಶನ. ನಿಮ್ಮನ್ನು ನೋಡಕ್ಕೆ ಇಷ್ಟು ದೂರದಿಂದ ಬರ್ತೀವಿ, ನೀವು ಒಳಗಡೆ ಸೇರ್ಕೊಂಡ್ರೆ ಸರಿನಾ? ಇನ್ನೊಂದು ಸತಿ ಹಿಂಗೆ ಮಾಡಬೇಡ್ರಿ. ಮೈಂಡ್ ನನಗೆ BP ರೈಸ್ ಮಾಡಿಬಿಟ್ರು ಮೈಂಡ್ ಇಟ್ಟೆಲ್ಲ ಇಟ್ಟಾಡಿಸ್ಬಿಡ್ತೀನಿ ನಾನು. ಅಣ್ಣ ನಿನಗ್ BP ಬರೋದೇ ಬೇಡ, ನೀನ್ ಇಟ್ಟಾಡ್ಸೋದೇ ಬೇಡ, ನಿಂಗೊಂದ್ ದೊಡ್ಡ ನಮಸ್ಕಾರ ಅಂತ ಅನ್ಬಿಟ್ಟು ಅಲ್ಲಿಂದ ಹೊರಟೆ. ಬಂಡೀಪುರ ಕ್ರಾಸ್ ಮಾಡೋ ಅಷ್ಟೊತ್ತಿಗೆ 40 ನಿಮಿಷ ಟೈಮ್ ಹಿಡಿತು. ಮುದುಮಲೈ ಎಂಟರ್ ಆದ್ವಿ. ಟೋಟಲ್ ಆಗಿ ಫಾರೆಸ್ಟ್ ಅಲ್ಲಿ ಜರ್ನಿ ಮಾಡೋದಕ್ಕೆ ನಮ್ಗೆ ಹಿಡಿದಿದ್ದ ಸಮಯ 1.5 ಗಂಟೆ. ನಿಧಾನಕ್ಕೆ ಪ್ರಾಣಿಗಳನ್ನ ನೋಡ್ತಾ ಬಂದಿದ್ದಕ್ಕೆ ಅಷ್ಟೇ ಟೈಮ್ ಹಿಡಿತು. ಗುಡಲೂರು ಕ್ರಾಸ್ ಮಾಡ್ತಾ ಇದ್ದಂಗೆ ಫೋಟೋ ಶೂಟ್ಗೆ ಮಾಡಿಸಿದ ಪ್ಲೇಸ್ ಇದು. ಸ್ವಲ್ಪ ಮೇಲ್ ಬರ್ತಿದ್ದಂಗ್ಲೇನೆ ಫಾಗು, ದಿಢೀರಂತ ಕ್ಲೈಮೇಟ್ ಚೇಂಜು, ಮುಂದೆ ಇರೋ ಮನುಷ್ಯನೂ ಕಾಣಿಸ್ತಾನೆ ಇಲ್ಲ. ಯಾಕೆ ಬೇಕಪ್ಪ ದೇವ್ರೆ ಅಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಫಾಗ್ ಕ್ಲಿಯರ್ ಆಗೋವರೆಗೂ ವೆಯ್ಟ್ ಮಾಡಿದ್ವಿ. ಅಂತೂ ಊಟಿಗೆ ರೀಚ್ ಆಗೋದ್ವಿ. ಕಸ್ಟಮರ್ನ ಹೋಟ್ಲಲ್ಲಿ ಡ್ರಾಪ್ ಮಾಡೋದೇ ಬಾಕಿ. ಊಟ ಆಯ್ತಾ? ಇಲ್ಲ ಕೋ, ಅಟ್ಲೀಸ್ಟ್ ನೀನಾದರೂ ಕೇಳಿದೆ. ನಮ್ಮ ಕಸ್ಟಮರು ಫಸ್ಟು ಹೋಟ್ಲ್ ಚೆಕ್ ಇನ್ ಆಗಬೇಕು ಅಂದರು. ಅವ್ರನ್ನ ಕರ್ಕೊಂಡು ಬಂದು ಈ ರೆಸಾರ್ಟ್ ಹತ್ರ ಡ್ರಾಪ್ ಮಾಡಿದೆ. ಈ ರೆಸಾರ್ಟ್ ಹೆಸರು ಸಿಂಕ್ಲೆರಿಸ್ ಅಂದ್ಬಿಟ್ಟು, ಯಾಕೋ ಭಯ ತಿರ್ಗಲ್ಲ ನನ್ನ ಮಗೊಂದಿದು. ಮೇಲ್ಗಡೆ ಹಾಕಿರ್ತೀನಿ, ನೀವೇ ಓದ್ಕೊಂಡ್ಬಿಡಿ. ಇವತ್ತು ಜನವರಿ 1 ನೈಟು ಊಟಿ 11 ಗಂಟೆಯಲ್ಲಿ ಹಿಂಗಿತ್ತು. 12 ಗಂಟೆಯಲ್ಲಿ ನೋಡ್ರಿ ಹೆಂಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬೈ, ಟೇಕ್ ಕೇರ್, ಲವ್ ಯು ಟು ಆಲ್.